13ನೇ ತಾರೀಕು ಕರ್ನಾಟಕ ಬಂದ್ ಘೋಷಣೆ ಮಾಡಿದ್ರ ಯಾವೆಲ್ಲ ಸಂಘಟನೆಗಳಿದೆ ಮತ್ತು ಜನಕ್ಕೆ 13ನೇ ತಾರೀಕು ಯಾವ ರೀತಿಯ ಒಂದು ಸಂದೇಶ ಕೊಡ್ತಾ ಇದ್ದಾರೆ? ಎಲ್ಲ ಸಂಘಟನೆಗಳು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಬೆಳಿಗ್ಗೆಯಿಂದ ಸಂಜೆ ತನಕ ಬಂದಾಗುತ್ತೆ, ಯಾವುದೇ ಸಂದೇಹ ಬೇಡ. ಕನ್ನಡಿಗರ ಒಗ್ಗಟ್ಟು, ಕಾವೇರಿ ನೀರು ಯಾರ್ಯಾರು ಕುಡಿತಾರೋ ಅವರೆಲ್ಲರೂ ಸಹ ಬೆಂಬಲವನ್ನು ಕೊಡ್ತಾರೆ. ಸರ್, ಪ್ರತಿ ಸಲ CWRC ಆದೇಶ ಕೂಡ ತಮಿಳುನಾಡು ಪರ ಬರ್ತದೆ. ನಮ್ಮ ವಕೀಲರು ಕೂಡ ಏನು ವಾದ ಏನು ಸರಿ ಇಲ್ವಾ ಅಂತ? ಖಂಡಿತವಾಗಲೂ ವಕೀಲರಿಗೆ ಸರಿಯಾದ ಮಾಹಿತಿಯನ್ನು ನಮ್ಮ ಅಧಿಕಾರಿಗಳು ಕೊಟ್ಟಿಲ್ಲ. ನಮ್ಮ ರಾಜಕಾರಣಿಗಳ ನಿರ್ಲಕ್ಷ್ಯ, ನಮ್ಮ ಲೋಕಸಭಾ ಸದಸ್ಯರ ನಿರ್ಲಕ್ಷ್ಯ. ಕಾವೇರಿನ ನಾವು ಕೈ ಬಿಡ್ಕೊತಾ ಇದ್ದೀವಿ. ಮುಂದಿನ ಜೀವನಕ್ಕೆ ಕಾವೇರಿ ನೀರು ಸಿಗಲ್ಲ. ಬೆಂಗಳೂರು ಬೆಳೆಸ್ತಾ ಇದ್ದಾರೆ, ಉದ್ದಾಗಲ್ಲ ಎಷ್ಟಂತಿಲ್ಲ, ಎತ್ತರಕ್ಕೆ ಎಷ್ಟು ಅಪಾರ್ಟ್ಮೆಂಟ್ ಕಟ್ಟಬೇಕಂತಿಲ್ಲ, ಆ ರೀತಿ ಬೆಳೆಸ್ತಾ ಇದ್ದಾರೆ. ಯಾರೋ ಲೂಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಕನ್ನಡಿಗರಿಗೆ ಮೇಲೆ ದಿನನಿತ್ಯ ಅನ್ಯಾಯ ಆಗ್ತಾ ಇದೆ. ಎಲ್ಲ ಮಲ್ಟಿನ್ಯಾಷನಲ್ ಕಂಪ್ನಿಗಳು ಕನ್ನಡಿಗರಿಗೆ ಉದ್ಯೋಗ ಕೊಡ್ತಾ ಇಲ್ಲ. ಆದ್ದರಿಂದ ಮಾನ್ಯ ಪ್ರಧಾನಿಯವರು ಮಧ್ಯಸ್ಥಿಕೆ ಬರೋದ್ರ ಮುಖಾಂತರ, ಮಾನ್ಯ ಮುಖ್ಯಮಂತ್ರಿಗಳು ಸುಗ್ರೀವಾಜ್ಞೆ ತರೋದ್ರ ಮುಖಾಂತರ ನೀರನ್ನು ನಿಲ್ಲಿಸಬೇಕನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಆಗಸ್ಟ್ 3ನೇ ತಾರೀಕು ಅಂದರೆ ತಮಿಳುನಾಡು CM ಬರ್ತಾ ಇದ್ದಾರೆ. ಜೊತೆಗೆ ಅವರು ಬರೋದಕ್ಕೆ ವಿಧಾನಸೌಧ ಕೂಡ ಸಂಪೂರ್ಣವಾಗಿ ಸ್ವಚ್ಛತೆ ಮಾಡ್ತಾ ಇದ್ದಾರೆ. ಸರ್, ಈ ಬಗ್ಗೆ ಅವ್ರಿಗೆ ಏನು ಹೇಳ್ತೀರಾ ಅಂತ? ತಡೆಯುವಂಥ ಕೆಲಸ ಮಾಡ್ತೀವಿ. 3ನೇ ತಾರೀಕು ಏರ್ಪೋರ್ಟ್ ಮುತ್ತಿಗೆ ಆಗ್ತೀವಿ. ಇದಿಷ್ಟು ಪ್ರವೀಣ್ ಶೆಟ್ಟಿ ಅವರು ಮಾತಾಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಡಪ್ ಜೊತೆ ದರ್ಶನ್, ಜನತಾ TV.